ನಾನು ಬೇರೆಯವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ? ನನಗೊಂದು ಜವಾಬ್ದಾರಿ ಇದೆ. ನನಗೆ ಈ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ. ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡಬೇಕಾ? ನೋಡೋಣಂತೆ. ಕಾವೇರಿ ವಿವಾದ 120 ವರ್ಷದ್ದು, 120-130 ವರ್ಷದ್ದು ಬ್ರಿಟಿಷರ ಕಾಲದಿಂದ ನಡೀತಾ ಇದೆ. ಕೆಲವು ಕಾನೂನಿನ ವ್ಯಾಪ್ತಿಯೊಳಗೆ ದೇವೇಗೌಡರ ಜೊತೆನೂ ನಾನು ಚರ್ಚೆ ಮಾಡಿದ್ದೇನೆ. ಈಗ ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಾಗೇ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗತ್ತೆ, ಇದೆಲ್ಲ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಕೆಲವು ವಿಷಯ ಸೆನ್ಸಿಟಿವ್ ವಿಷಯಗಳನ್ನು ಯಾವ ರೀತಿ ಲೀಗಲಿ ಫೈಟ್ ಮಾಡಬೇಕು, ಅದಕ್ಕೆ ನಾವೇನು ನಮ್ಮ ಒಂದು ಎಫರ್ಟ್ ಏನಿದೆ ಹಾಕಬೇಕಾಗಿದೆ, ಅದು ಹಾಕಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಯಾವ ರೀತಿ ಕಾನೂನು ವ್ಯಾಪ್ತಿಯೊಳಗೆ ನಾವು ಮಾಡಬೇಕು. ಇದು ಫಂಡಮೆಂಟಲ್ ಈ ಒಂದು ಸಿಸ್ಟಮ್ನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಜಿಲ್ಲೆಯ ಜನತೆಯ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನೋಡೋಣ, ಅವೆಲ್ಲ ಮುಂದೆ ಮಾತಾಡೋಣ. ಇಲ್ಲವೆಲ್ಲ ಮಾತಾಡೋಕ್ಕೆ ಹಲವಾರು ಕಾರ್ಖಾನೆಗಳು ಕರ್ನಾಟಕದಲ್ಲೇ ನೈಪಥ್ಯಕ್ಕೆ ಸಿಕ್ಕಿದೆ. ಅದು ಕುಮಾರಣ್ಣವರಿಗೆ ಚಾಲೆಂಜ್ ಆಗಿ ಸವಾಲು. ನೀವು ಇಷ್ಟೆಲ್ಲ ಮಾತ್ರ ನಾವು ಒಬ್ಬರಿಗೆ ಏನು ಸ್ವಲ್ಪ ಕಾರ್ಯಕರ್ತರು ಸುಮ್ಮನಿರೋಣ. ನೋಡಿ, ಅವರು ಹೊಸ ಕಾರ್ಖಾನೆ ಸ್ಥಾಪನೆ ಮಾಡೋದಿದೆಯಲ್ಲ, ಸರ್ಕಾರದಿಂದ ದುಡ್ಡಿಟ್ಟವ್ರ ಅವ್ರು ಹೇಳಿರೋದೇನು? ಆ ಕಾರ್ಖಾನೆಯ ಆಸ್ತಿ ಇದೆಯಲ್ಲ, ಅದನ್ನು ಮಾರಾಟ ಮಾಡಿ ಹೊಸದಾಗೇನೋ ಮಾಡ್ತೀವಿ ಅಂತಲ್ವ ಹೇಳಿರೋದು. ದುಡ್ಡಿಟ್ಟವ್ರ ಕಾರ್ಖಾನೆ ಕಟ್ಟೋಕ್ಕೆ. ಇವೆಲ್ಲ ಭಾಳ ಇಶ್ಯೂ ಇದೆ. ಮಾಡ್ತೀವಿ, ಅದಕ್ಕೆ ಕಾಲ ಬರುತ್ತೆ. ಆಗಲ್ಲ ಅನ್ನೋದು ಹೇಳಲ್ಲ ಸರ್ಕಾರ. ನನಗೆ ಗೊತ್ತಿಲ್ಲ, ನೋಡಿ ಅವ್ರು ಏನು ಮಾಡ್ತಾರೋ ಏನೋ. ಮುಖ್ಯಮಂತ್ರಿಗಳು ಕರ್ಕೊಂಬಂದು ಘೋಷಣೆ ಮಾಡಿ ದೊಡ್ಡ ಸನ್ಮಾನನೂ ಮಾಡಿಲ್ವಾ? ಪುಟಗಟ್ಟಲೆ ಜಾಹೀರಾತು ಕೊಡಲಿಲ್ವಾ? ಕಾರ್ಖಾನೆ ಬಂದೇ ಹೋಯ್ತು ಅಂತ ಹೇಳಿ ಮಾಡಲಿ.